ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಆಟೋ ಚಾಲಕರಿಗೆ ದುಡಿಮೆನೇ ಇಲ್ಲ. ಒಂದು ವೇಳೆ ದುಡಿಮೆ ಮಾಡ್ತಿರುವಂತಹ ಆ್ಯಪ್ಗಳು ಆಗ ಅಗ್ರಿಗೇಟರ್ ಆ್ಯಪ್ಗಳೇನಿದ್ದಾವೋ ಆ ಅಗ್ರಿಗೇಟರ್ ಆ್ಯಪ್ಗಳಲ್ಲೂ ಕೂಡ ಸರಿಯಾದ ಬಾಡಿಗೆ ಸಿಗ್ತಾ ಇಲ್ಲ. ಒಂದೇ ಸ್ಟ್ಯಾಂಡಲ್ಲಿ ಅರ್ಧ ಗಂಟೆ 1 ಅವರ್ ನಿಂತರೂ ಕೂಡ ಬಾಡಿಗೆ ಬೀಳ್ತಲ್ಲ ಎನ್ನುವಂಥದ್ದು ಆರೋಪ ಇದೆ. ಅದರಲ್ಲೂ ರ್ಯಾಪಿಡೋ ಆ್ಯಪ್ ಏನಿದೆಯೋ ಬೈಕ್ಗಳ ರೂಪದಲ್ಲಿ ಬಂದಂಥ ಆ್ಯಪ್ ಇವತ್ತು ಆಟೋ ಚಾಲಕರು ಕೂಡ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳುವಂಥ ಒಂದು ಹುನ್ನಾರವನ್ನು ಮಾಡಿದ್ರು. ಜೊತೆಗೆ ಕ್ಯಾಬ್ಗಳಿದ್ವು, ಆ ಕ್ಯಾಬ್ಗಳು ಕೂಡ ಡೌನ್ಲೋಡ್ ಮಾಡ್ಕೊಂಡು ಈಗ ಪರಿತಪ್ಪಿಸುವಂಥ ಕೆಲಸ ಆಗ್ತಾ ಇದೆ. ಅದರಲ್ಲೂ ಆಟೋ ಚಾಲಕರಿಗೆ ಸತತ 1 ಗಂಟೆ 2 ಗಂಟೆ ಒಂದೇ ಜಾಗದಲ್ಲಿದ್ದರೂ ಬಾಡಿಗೆ ಬೀಳ್ತಲ್ಲ ಎನ್ನುವಂಥದ್ದು ಆರೋಪ ಇದೆ. ಇದೇ ಒಂದು ಆರೋಪ ತಕ್ಕನಾಗೆ ಅವ್ರಿಗೆ ಬುದ್ಧಿ ಕಲಿಸುವಂಥ ತಂತ್ರಗಾರಿಕೆ ಆಟೋ ಚಾಲಕರೇ ಎಳೆಯುವಂಥ ಕೆಲಸ ಮಾಡ್ತಾ ಇದ್ದು, ಇಡೀ ಬೆಂಗಳೂರಿನಲ್ಲಿ ರ್ಯಾಪಿಡೋ ಆ್ಯಪನ್ನು ಡಿಲೀಟ್ ಮಾಡುವ ಮೂಲಕವಾಗಿ ಅನ್ಇನ್ಸ್ಟಾಲ್ ಮಾಡುವ ಮೂಲಕವಾಗಿ ಅಭಿಯಾನವನ್ನು ಆರಂಭ ಮಾಡಿದ್ದಾರೆ. ಹಾಗಾದರೆ ಈ ಅಭಿಯಾನ ಸಂಬಂಧಪಟ್ಟಾಗೆ ಆಟೋ ಚಾಲಕರು ಏನು ಹೇಳ್ತಾರೆ, ರ್ಯಾಪಿಡೋಗೆ ಬುದ್ಧಿ ಕಲಿಸುವಂಥ ತಂತ್ರಗಾರಿಕೆ ಯಾಕೆ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಪ್ರಶ್ನೆ. ಈ ಪ್ರಶ್ನೆಗೆ ಎಲ್ಲದಕ್ಕೂ ಕೂಡ ಉತ್ತರ ಆಟೋ ಚಾಲಕರನ್ನೇ ಕೇಳ್ತಾ ಹೋಗೋಣ ಬನ್ನಿ. ರ್ಯಾಪಿಡೋ ಆ್ಯಪು ಬೆಂಗಳೂರಿನಾದ್ಯಂತ ನಿಮ್ಮಂತ ಆಟೋ ಚಾಲಕರು ಡಿಲೀಟ್ ಮಾಡ್ತಾ ಇದ್ದಾರೆ, ಬೇಡ ಅಂತ. ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್, ನಮ್ಗೆ ಬಾಡಿಗೆಗಳು ಕರೆಕ್ಟಾಗಿ ಸಿಗ್ತಾ ಇಲ್ಲ ಸರ್. ಅಲ್ಲಿ ಹೋದ್ರೆ ನಮ್ಗೆ ಮತ್ತೆ ರಿಟರ್ನ್ ಬಾಡಿಗೆ ಕೊಡೋದೇ ಇಲ್ಲ ಯಾರು, ಅದ್ರಲ್ಲಿ ಬರೋದೇ ಇಲ್ಲ ಆಪಲ್ಲಿ. ಒಂದೇನಂದ್ರೆ ಟೂ ವೀಲರ್ಗಳಲ್ಲಿ ಕೊಡ್ತಾರೆ, ಅಲ್ಲಿ ಹೋಗಿ ಎಲ್ಲರೂ ಬೀಳ್ತಾ ಇರ್ತಾರೆ. ಪ್ಯಾಸೆಂಜರ್ಗಳು ಪಾಪ ಹೆಡ್ಗಳು ಬೀಳ್ತಾ ಇರ್ತದೆ. ಅದೇನು ಟೂ ವೀಲರ್ ಓಡಿಸ್ಬೇಡ ಅಂತಲ್ಲ, ಕರೆಕ್ಟಾಗಿದ್ರೆ ಓಡಿಸಿ. ಇವಾಗ ನಮಗೂ ತೊಂದರೆ, ಅವ್ರಿಗೂ ತೊಂದರೆ, ಜನಗಳಿಗೂ ತೊಂದರೆ. ಯಾಕೆ ಇದೆಲ್ಲ ಬೇಕಾ ನಮ್ಗೆ? ಅವ್ನ ಅವ್ನು ನೋಡ್ಬೇಕು, ಯಾರು ಕೊಡ್ಬೇಕು, ಯಾರು. ಇವಾಗ ಏನಾದ್ರು ಆದ್ರೆ ಯಾರು ಹೆಚ್ಚು ಕಡಿಮೆ ಅವ್ನು ಏನು ಕೊಡೋದಿಲ್ಲ. ಅವನು ಟೂ ವೀಲರ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಏನ್ ನಾವು ದುಡಿತಾ ಇದೀವಿ ನೋಡಿ, ಎಲ್ಲಿ ದುಡಿತಾ ಇದೀವಿ. ಇವಾಗ ಆಟೋ ಫೈನಾನ್ಸ್ ಕಟ್ಬೇಕು, ಮನೆ ಬಾಡಿಗೆ, ಸ್ಕೂಲ್ ಫೀಸ್ಗಳು ಎಲ್ಲ ಮಾಡ್ಬೇಕು ನಾವು. ನಾವು 10 ರೂಪಾಯಿ ಜಾಸ್ತಿ ಕೇಳ್ತಾರೆ ಎಲ್ಲಾರು ಕೇಳೋದಿಲ್ಲ. ಎಲ್ಲರೂ ಯಾರು ಕೇಳ್ತಾನೆ, ಯಾವನು ಹೇಳ್ತಿಲ್ಲ ಮಾಡ್ತಾನೆ. ನಾವು ಮಾಡಕ್ ಆಗಲ್ಲ. ನಾವು ಕರೆಕ್ಟ್ ಆಗಿದ್ದೀವಿ, ಕರೆಕ್ಟಾಗಿ ಓಡಿಸ್ತಾ ಇದೀವಿ. ಜನಗಳನ್ನ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ತಾ ಇದೀವಿ. ಆದ್ರೆ ನಮ್ಗೆ ಈ ತರ ತೊಂದರೆ ಕೊಟ್ಟರೆ ಅದೇ ಟೂ ವೀಲರ್ಗಳು ಕೊಡ್ತಾವ್ನೆ. ನಾವು ಇವಾಗ ಓಡಿಸ್ತೀವಿ. ಇವಾಗ ನಮ್ಮವ್ರು ನೋಡಿ, ನಮ್ಮ ಆಟೋದವ್ರು ಎಷ್ಟು ನೋಡಿ ಎಲ್ಲ ಒಂದೇ ಜಾಗದಲ್ಲಿ ಎಲ್ಲ ನಿಲ್ಸ್ಕೊಂಡಿದ್ದಾರೆ. ಇವಾಗ ನಾನು ಬೆಳಗ್ಗೆಯಿಂದ ಎಷ್ಟು 6:30 7 ಗಂಟೆಗೆ ತೆಗ್ದಿದ್ದೀನಿ. 200 ರೂಪಾಯಿ ಬಾಡಿಗೆ. ಅದೇ ಕಾರಣಕ್ಕಾಗಿ ಗ್ಯಾಸ್ 300 ರೂಪಾಯಿಗೆ ಹಾಕಿದ್ದೀನಿ. 200 ರೂಪಾಯಿ ಬಾಡಿಗೆ ಹೊಡೆದಿದ್ದೀನಿ. ಆಗೋಗಿದೆ, ಕಷ್ಟ, ತುಂಬಾ ಕಷ್ಟ. ಇನ್ನು 5 ಗಂಟೆ ನಾವು ಓಡ್ಸಕ್ ಆಗಲ್ಲ. ಇವಾಗ ಉಪವಾಸ ಇದ್ದೀನಿ. ಇವಾಗ ಉಪವಾಸ ಇದ್ರೆ ನನ್ನ 5:30 ಕ್ಲೋಸ್ ಮಾಡ್ಬಿಡ್ತೀನಿ. 5 ಗಂಟೆ ಕ್ಲೋಸ್ ನಮಾಜ್ ಹೋಗ್ಬಿಟ್ಟು ಮತ್ತೆ ಹೋಗ್ಬಿಡ್ತೀನಿ ನಾನು. ಅವ್ರನ್ನ ಅರ್ಥ ಮಾಡ್ಕೋಬೇಕು. ನಮ್ ಜೀವನ ಹೆಂಗಿದೆ ಅಲ್ಲ, ನಾವೇನ್ ಬೇಕಂತ ಯಾರಿಗೋ ನೋಡಿ ಸರ್. ನೀವು ಇವಾಗ ಏನಕ್ಕೆ ಬರ್ತೀರಾ? ಅಲ್ಲ, ನೀವು ಏನಕ್ಕೆ ಕೆಲಸ ಮಾಡ್ತಾ ಇದೀರಾ? ದುಡಿಮೆ, ಹೊಟ್ಟೆ, ನಿಮ್ ಹೊಟ್ಟೆ ಪಾಡು, ನಿಮ್ಮ ಹೆಂಡತಿ ಮಕ್ಕಳು ಮನೆ ಸಾಕ್ಬೇಕು. ಆತರ ನಾವು ಅದಕ್ಕೆ ಬರ್ತಾ ಇದೀವಿ. ಎಲ್ರಿಗೂ ಪ್ಯಾಸೆಂಜರ್ಗೆ ಕರೆಕ್ಟಾಗಿ ಕರ್ಕೊಂಡು ಹೋಗ್ತೀವಿ, ಕರ್ಕೊಂಡು ಬರ್ತೀವಿ. ಇವಾಗ ಲೇಡೀಸ್ ಬಂದ್ರೆ ಎಲ್ಲ ಒಂದು ಏನಿಲ್ಲ, ಪ್ರೆಗ್ನೆಂಟ್ ಲೇಡಿ ಬಂದ್ರೆ ಅವ್ರಿಗೆ ಟೂ ವೀಲರ್ ಅಲ್ಲಿ ಕುಣ್ಸಕ್ ಹೋಗಿ ಅಷ್ಟೇ ಕೊಟ್ರೆ ಇಸ್ಕೊಂತೀವಿ. ಇಲ್ಲಾಂದ್ರೆ ನಮ್ಮಿಂದ ಕೆಲ್ಲಾಗಿದ್ರೆ ನಾವು ಬಿಟ್ಬಿಟ್ಟು ಹೋಗ್ಬಿಡ್ತೀವಿ. ನೀವು ಹೋಗ್ಲಿ ಪರವಾಗಿಲ್ಲ, ನಮ್ಮ ಅಕ್ಕ ತಂಗಿದ್ರೆ ನಾವು ಬಿಡಲ್ವಾ? ನಾವೇನ್ ಮಾಡಕ್ಕಾಗಿತ್ತು ಸರ್? ನೋಡಿ, ಎಲ್ಲಿ ಯಾರು ಸಿಗ್ತಾರೋ ಎಲ್ಲ ಡಿಲೀಟ್ ಮಾಡ್ತಾವ್ರೆ. ಅವ್ರು ಓಡಿಸ್ತಾ ಇದಾರೆ. ಸಿಕ್ಕಿದ್ರೆ ಆಟೋ ಡ್ರೈವರ್ ಡಿಲೀಟ್ ಮಾಡ್ಬಿಡ್ತಾವ್ರೆ. ಮಾಡ್ತಾರಂದ್ರೆ ಇವಾಗ ಮೋಸ ಮಾಡ್ತಾ ಇದ್ದೇನೆ ಅಂತ. ಹೌದು, ಮೋಸ ಮಾಡ್ತಾನಂದ್ರೆ ಇವಾಗ ನಮ್ಗೆ ಬಾಡಿಗೆಗಳು ಕೊಟ್ರೆ ಯಾರು ಎಲ್ಲರೂ ಓಡಿಸ್ತಾನೆ ಇರ್ತಾರೆ ಸರ್. ಇವಾಗ ಅವ್ರು ಟೂ ವೀಲರ್ಗೆ ಕೊಡ್ತಾ ಇದ್ರೆ, ಇವಾಗ ನಾವು ನೀವು ಇಲ್ಲಿ ಬಂದಿದೀವಿ. ಇವಾಗ ಇಲ್ಲಿಂದ ಒಂದು ಬಾಡಿಗೆ ಸಿಗ್ತದಂತಾನೆ ಬಂದಿದೀವಿ. ಇಲ್ಲಿಂದ ಬಾಡಿಗೆನೇ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀವಿ ನೀವು? ಇಲ್ಲೇ ಕುತ್ಕೊಂಡು 3 ಅವರ್ 4 ಅವರ್ ಕೂತ್ಕೊಂಡ್ರೆ ಟೈಮ್ ಆಗೋಯ್ತದೆ. ಮನೆಗೆ ಹೋಗ್ಬೇಕಾಯ್ತದೆ, ಸಮಸ್ಯೆಗಳಿರ್ತದೆ, ಸ್ಕೂಲ್ ಬಿಡ್ಬಿಡ್ತದೆ, ಮಗುನ ಕರ್ಕೊಂಬರ್ಬೇಕು, ಮನೇಲಿ ಯಾರು ಇರಲ್ಲ, ಹೋಗಿ ಮನೆಯಿಂದ ಕರ್ಕೊಂಬರ್ಬೇಕು. ಇವಾಗ ನಾವು ಇಲ್ಲೇ ನಾವ್ ಹಿಂಗೆ ಕುತ್ಕೊಂಡಿದ್ದೆ, ಸ್ಕೂಲ್ ಹೋಗಿ ಸ್ಕೂಲ್ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ರೆ ಬಾಡಿಗೆ ಬರಲ್ಲ.
ತುಂಬಾ ತೊಂದರೆ ಇದೆ ಸರ್. ಅದು ಸ್ವಲ್ಪ ರಾಪಿಡ್ ಸ್ವಲ್ಪ ಇದ್ ಮಾಡ್ಬೇಕಾಯ್ತದೆ. ನೀವು ಎಲ್ಲರೂ ಸೇರಿ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕಾಯ್ತದೆ. ರ್ಯಾಪಿಡ್ ಯೂಸ್ ಮಾಡೋ ಎಲ್ಲ ಆಟೋ ಚಾಲಕರಿಗೆ ಕೇಳ್ಬೇಕು. ಅಂದ್ರೆ ಒಂದೇ ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರೆ ಎಷ್ಟೊತ್ತಿಗೂ ಕೊಡಲ್ಲ ಅಂತ ಅನ್ನೋದಿದೆ. ಹಾಫ್ ಅನ್ ಅವರ್ 1 ಅವರ್ ಹಾ, ಊಬರ್ ಓಲೋ ಗೊತ್ತು. ನಮ್ಮ ಯಾತ್ರೆ ಚೆನ್ನಾಗಿದೆ. ಅಂದ್ರೆ ಬಾಡಿಗೆ ಅಷ್ಟಿಷ್ಟು ಅಮೌಂಟ್ ಜಾಸ್ತಿ ಕೊಡ್ತಾನೆ ಕಮ್ಮಿ ಕೊಡ್ತಾನೆ ಬೇರೆ ಕಂಪೇರ್ ಮಾಡಿದ್ರೆ? ಸ್ವಲ್ಪ ಜಾಸ್ತಿ ಕೊಡ್ಬೋದು. ರ್ಯಾಪಿಡೋ ಸ್ವಲ್ಪ ಜಾಸ್ತಿ ಇದೆ ರ್ಯಾಪಿಡೋದಲ್ಲಿ, ಬೇರೆದರಲ್ಲಿ ಕಮ್ಮಿ ಇದೆ. ಅಂದ್ರೆ ಬೆಂಗಳೂರಲ್ಲಿ ಬಹುತೇಕ ಆಟೋ ಚಾಲಕರು ರ್ಯಾಪಿಡೋ ಆ್ಯಪ್ ಬೇಡ ಡಿಲೀಟ್ ಮಾಡ ಅಂತ ಅಂದ್ಬಿಟ್ಟು ನಿಮ್ಮದೇ ಆದಂತ ಅಭಿಯಾನ ನಡೀತಾ ಇದೆ. ಅದು ಅಂದ್ರೂ ಒಂದ್ ರೀತಿ ಚೆನ್ನಾಗಿದೆ. ಹಾ, ಈಗ ನಮ್ಮ ಹತ್ರನೂ ಜಾಸ್ತಿ ಕೊಡ್ತಾ ಇದೆ. ಹಾ, 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 ಹಾ. ಸದ್ಯಕ್ಕೆ ನೀವು ಯೂಸ್ ಮಾಡ್ತಾ ಇದೀರಾ? ಯೂಸ್ ಮಾಡ್ತಾ ಅಂದ್ರೆ ನಮ್ಮ ಹತ್ರ ಓಲೋ ಊಬರ್ ಜಾಸ್ತಿ ಯೂಸ್ ಮಾಡೋದು, ರ್ಯಾಪಿಡೋ ಕಮ್ಮಿ. ನಾವು ರ್ಯಾಪಿಡೋ ಡ್ಯೂಟಿ ಬಿಡಲ್ಲಲ್ವಾ ಜಾಸ್ತಿ. ಒಂದು ಆಟೋ ಡ್ರೈವರ್ನ ಹಾಳು ಮಾಡ್ದವನೇ ರ್ಯಾಪಿಡೋದವನು. ಎಲ್ಲ ಟೂ ವೀಲರ್ ಹೆಂಗೋ ಪಾಪ ಅವ್ರ ಜೀವನ ಅವ್ರು ಮಾಡ್ತಾ ಇದ್ರು. ಅವ್ರನ್ನ ಪಾಪ ಮನೇಲಿ ಇದ್ದವ್ರನ್ನ ಬಂದು ರೋಡಕ್ಕೆ ಬೀದಿಗೆ ಬಿಟ್ಟ. ಈಗ ಅದು ಕ್ಯಾನ್ಸಲ್ ಆಗುತ್ತೆ. ಈಗ ಬಾಂಬೆ ಡೆಲ್ಲಿಲೆಲ್ಲ ಕ್ಯಾನ್ಸಲ್ ಆಗಿದೆ. ಇಲ್ಲಿ ಕರ್ನಾಟಕದಲ್ಲೂ ಸದ್ಯಕ್ಕೆ ಕ್ಯಾನ್ಸಲ್ ಆಗುತ್ತೆ. ಅದಾಗಬೇಕು, ಆದ್ರೆ ಒಳ್ಳೇದು. ಬಾಡಿಗೆಗಳಿಗೆ ಕೊಡಲ್ಲ ಅಂತಾನೆ ಬಾಡಿಗೆ ನಾವಂತೂ ಹೊಡಿತಾನೆ ಇಲ್ಲ ಬಿಡಿ. ಅವತ್ತನೇ ಇದ್ ಮಾಡ್ಬಿಟ್ಟು ನಾವು ಕಚಡ ಅಂದ್ರೆ ಕಚಡ ನನ್ನ ಮಕ್ಳು ಪಾಪ ಮನೇಲಿ ಇದ್ದವ್ರನ್ನ ಪಾಪ ಅವ್ರನ್ನ ಏನು ಎಲ್ಲ ಸಂಪಾದನೆ ಮಾಡ್ಬೇಕಂತ ಆಸೆ ಅವ್ರದ್ದು. ಎಲ್ಲಾರ್ಗು ಆಸೆನೇ. ಇವಾಗ ನಮಗೂ ಸಂಪಾದನೆ ಇಲ್ಲ ಅಂತ ನಮ್ಗೆ ಹೊಟ್ಟೆ ಉರಿತದೆ. ಈಗ ಅವ್ರ ಮನೇಲಿ ಇದ್ದವ್ರು ಪಾಪ ಬಂದ್ರಿ ಸಂಪಾದನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ರೋಡ್ ಬಿಟ್ಬಿಟ್ಟ. ಈಗ ಅವರು ಮಿಲಿ ಅಂತ ಇರೋದು ಸಂಪಾದನೆ ಹಾಳು ಮಾಡ್ಕೊಂಡ್ರು ಅಷ್ಟೇ. ನಾವ್ ಇನ್ನೇನ್ ಹೇಳ್ತೀವಿ, ಎಲ್ಲ ಇಲ್ಲ ಬಾಡಿಗೆ ಬರ್ತಾ ಇಲ್ಲ. ನಾವ್ ಮಾಡ್ತಾ ಇಲ್ಲ ಬಿಡಿ, ಕೊಡ್ತಾವನೆ ಮಾಡ್ತಾ ಇಲ್ಲ. ಏನೇನೋ ಇದ್ ಮಾಡ್ತಾವನೆ, ನಾವೇನು ಮೆಸೇಜ್ ಆಯ್ತು ಮಾಡ್ತಾ ಇಲ್ಲ. ಎಲ್ಲಾರು ಆಪ್ ಫಸ್ಟ್ ಡಿಲೀಟ್ ಮಾಡಿ ನಾವು ರೋಡಲ್ಲಿ ಬಾಡಿಗೆ ನಮ್ಮ ಮೀಟರ್ ಸಿಕ್ಕಿದ್ರೆ ಸಾಕಣ. ಜನಗಳು ಮೀಟರ್ ಸಿಕ್ಕಿದ್ರೆ ನಮ್ಗೆ ಮುಂಚೆ ಎಲ್ಲ ನಾವೇನು 20-25 ವರ್ಷದಿಂದ ಕಡೆ ಇದಿತ್ತ ಇವ್ರಿದ್ರ. ಈಗ ಒಂದು 10 ವರ್ಷದಿಂದ ಬಂದವ್ರೆ. ಆರಾಮಾಗಿ ನಮ್ಗೆ ಮೀಟರ್ ಸಿಕ್ಕಿದ್ರೆ ಸಾಕು. ನಮ್ಗೆ ಇನ್ನೇನು ಏನು ಬೇಡ, ಜನ ಮೀಟರ್ ಬಂದ್ರೆ ಸಾಕು. ಈಗೇನಾಗೈತೆ ಅಡಿಟ್ ಆಗ್ಬಿಟ್ಟಿದೀವಿ ನಾವು. ಅವ್ರು ಇಲ್ದೇನೆ ನಾವಿಲ್ಲ, ಜನ ಮನೆ ಬಾಗ್ಲಿಗೆ ಬರ್ತಾರೆ ಅಂತ ಅವರು ಬಾಡಿಗೆ ಕೊಡ್ತಾ ಇಲ್ಲ. ನಿಂತಿರೋ ಜಾತ್ರೆ ಕೂಡ ಅಲ್ಲೇ ನಿಂತ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳೆಸುತ್ತಿ ನೀವೇ ಈಗ ಅವ್ರನ್ನ ತುಳಿಯುವಂತ ಕೆಲಸ ಮಾಡ್ತಿದ್ರೆ ಯಾಕೆ ಅಂತ? ಬೇಡ, ಅವ್ರಿಗೆ ಬೆಳೆಸಿರೋದೇ ನಾವು, ನಮ್ಮಿಂದಾನೇ ಅವ್ರಿರೋದು. ನಾವೇ ಅನ್ಇನ್ಸ್ಟಾಲ್ ಮಾಡಿದ್ರೆ ಅವ್ರಿಗೆ ಎಲ್ಲಿಂದ ಬರುತ್ತೆ ಆದಾಯ? ನಾವೇ ಅನ್ಇನ್ಸ್ಟಾಲ್ ಮಾಡ್ಬೇಕು. ಮಾಡ್ಬಿಟ್ರೆ ಅವ್ನಿಗೆ 20 ರೂಪಾಯಿ ಡೈಲಿ ಕೊಡೋದು, ಅದು ಕೊಡ್ತಾ ಇರೋದು ನಾವೇ. ನಮ್ಮಿಂದಾನೇ ಅವ್ನು ಉದ್ಧಾರ ಆಗಿರೋದು. ಆಗ್ಬಿಟ್ಟು ನಮ್ಮ ಮೇಲೇನೆ ಕಲ್ ಹೊಡಿತೀವಿ ಅಂದ್ರೆ ನಾವು ಬಿಡ್ತೀವ? ಅದಕ್ಕೋಸ್ಕರ ಎಲ್ಲಾರು ಒಗ್ಟಾಕ್ಬಿಟ್ಟು ಅನ್ಇನ್ಸ್ಟಾಲ್ ಮಾಡಿ ಬಿಸಾಕ್ತಾ ಇದೀವಿ ಅಷ್ಟೇ. ನಾನ್ 1 ವರ್ಷದಿಂದ ಓಡಿಸ್ತಾ ಇಲ್ಲ. ರ್ಯಾಪಿಡೋನೇ ಬೇಡ, ಆಟೋ ಚಾಲಕರು ಬಳಕೆ ಮಾಡ್ತಾ ಇರೋರು ಬೇಡ. ಅದ್ರ ಬದ್ಲಿ ನಾವು ನಗರ ಮೀಟರ್ ಅಂತ ಬಂದಿದೆ ಆ್ಯಪ್, ಅದ್ನಲ್ಲಿ ಡ್ಯೂಟಿ ನೋಡ್ತೀವಿ. ಅದು ನಾವು ಕಸ್ಟಮರ್ಸ್ಗೂ ಇದು ಮಾಡ್ತಾ ಇದ್ದೀವಿ. ಅವ್ರ ಹತ್ರ ಪ್ರಮೋಷನ್ ಮಾಡಕ್ಕೆ ಇದಿಲ್ಲ. ಇವಾಗ ನಾವಂತೂ ಅವರು ಹೇಳ್ಕೊಂಡು ಬರ್ತೀವಿ ಕಸ್ಟಮರ್ಗೆ, ಬನ್ನಿ ಈ ತರ ಐತೆ ಅಪ್ಲಿಕೇಶನ್ ನಗರ ಮೀಟರ್ ಅಂತ ಐತೆ, ಅದ್ನಲ್ಲಿ ಮೀಟರ್ ಸರ್ವಿಸ್ ಮಾಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ. ಅವ್ರು ಏನು ಬೇನಾಮಿ ದುಡ್ಡು ಬರುತ್ತೆ ಎಲ್ಲ ನಮ್ಮ ಯಾರು ಎಲ್ಲ ಇದೆಲ್ಲ ದೊಡ್ಡದು ಇದು ಮಾಡಿರೋದು. ಇವನ್ ಸ್ಕ್ಯಾಮು, ಟ್ಯಾಕ್ಸ್ ಉಳಿಸ್ಕೊಳ್ಳಕ್ಕೆ ಎಲ್ಲ ಮಾಡ್ಕೊಂಡಿರೋದು ಅವರು. ಅದಕ್ಕೋಸ್ಕರ ಇವಾಗ ನಾವು ಓಡಿಸಿರೋ ತಾನೆ ಅವ್ರಿಗೆ 20 ರೂಪಾಯಿ ಆಗುತ್ತೆ. ಎಲ್ಲ ನಮ್ಮ ಆಟೋ ಡ್ರೈವರ್ ಇಂದ ನಾನು ಕೇಳ್ಕೊಳ್ಳೋದಷ್ಟೇ, ರ್ಯಾಪಿಡೋ ಅನ್ಇನ್ಸ್ಟಾಲ್ ಮಾಡಿ. ನಮ್ಮಿಂದ ಆದಾಯ ಆಗಿಲ್ಲ ಅಂದ್ರೆ 1 ರೂಪಾಯಿನೂ ಅವನು ಬೈಕ್ ಟ್ಯಾಕ್ಸಿನಲ್ಲಿ ಎಷ್ಟು ಮಾಡೋಕ್ಕಾಗತ್ತೆ? ಆಗಲ್ಲ. ನಾವು ಕಾರು ಮತ್ತೆ ಆಟೋದವರಿಂದನೇ ಸಪೋರ್ಟ್ ಆಗ್ತಾ ಇರೋದು ಅವ್ನಿಗೆ, ನಾವೇ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಎಲ್ಲರಿಂದ ಕೇಳ್ಕೊಳ್ತೀನಿ, ಎಲ್ಲರೂ ಅನ್ಇನ್ಸ್ಟಾಲ್ ಮಾಡಿ ಅಪ್ಲಿಕೇಶನ್, ಓಡಿಸ್ಬೇಡಿ ಅಂತ ಹೇಳ್ಬಿಟ್ಟು. ರ್ಯಾಪಿಡೋ ಆಪ್ ವಿರುದ್ಧವಾಗಿ ನಿಮ್ಮಂತ ಆಟೋ ಚಾಲಕರು ಆಕ್ರೋಶವನ್ನು ಹೊರಗಾಗ್ತಾ ಇದ್ರೆ ಯಾಕೆ ಆಗ್ತಾ ಇದ್ರೆ? ಯಾಕೆ ಬಾಡಿಗೆ ಕೊಡ್ತಲ್ಲ ಅನ್ನೋ ಅಂತ? ಅಣ್ಣ ಕಮ್ಮಿ ರೈಟ್ ಕೊಡ್ತಾವನೆ ನಮಗೆ. ಈ ಇದರಿಂದ 2 ವೀಲರ್ ಬುಟ್ಟಾಗ್ಲಿಂದ ಫುಲ್ ಕಮ್ಮಿ ಮಾಡೇನೆ. ನಮಗೂ ಕಮ್ಮಿ, ಕಾರ್ಗೂ ಕಮ್ಮಿ. ಬಜಾರ್ ಇಲ್ಲ ಇವಾಗ. ಆಟ ಬೇಕಾ ಬಿಟ್ಟಿ ಆಗ್ಬಿಟ್ಟೆ. ನಿಮ್ಮನ್ನ ಬೇಕಾದಂಗೆಲ್ಲ ಬಳಸ್ಕೊಂಡ್ಬಿಟ್ಟ ಅವನು, ಸಿಕ್ದಂಗೆಲ್ಲ ಚೆನ್ನಾಗ್ ದುಡ್ಡು ಮಾಡ್ಕೊಂಡ್ ಮಡಿಕೊಂಡ. ಇವಾಗ ಆಟೋದಾರ್ನ ಎಲ್ಲಾರ್ನು ಹೊಸ ಆಟೋದಾರ ಎಲ್ಲ ಹಾಕಿ ಇವಾಗ ಸುಮ್ಮನೆ ನಿಲ್ಸ್ಕೊಂಬೇಕಷ್ಟೇ. ಫಾರ್ ಎಕ್ಸಾಂಪಲ್ ಈಗ ನೀವು ಪ್ರೀವಿಯಸ್ ಹಿಂದೆ ಬಳಕೆ ಮಾಡ್ಕೊಂಡಿರ್ತೀರಿ, ಎಷ್ಟು ಬಾಡಿಗೆ ಕೊಡ್ತಾ ಇದ್ದ ಅವನು? ಸರ್ ಅವಾಗ ಫೇಕ್ ಅವರ್ ಟೈಮಲ್ಲೆಲ್ಲ ಜಾಸ್ತಿ ಕೊಡೋದು. ಇವಾಗ ಅವಾಗ 15 ಕಿಲೋಮೀಟರ್ಗೆ 250 ಕೊಟ್ರೆ ಇವಾಗ 15 ಕಿಲೋಮೀಟರ್ಗೆ 230, 220 ಆ ತರದ್ದು. ಆತರ ತುಂಬಾ ಗಂಟೆ ಗಟ್ಲೆಕಾದ್ರೂ ಕೂಡ ಅದ್ರಲ್ಲಿ ಏನು ಸಂಪಾದನೆ ಮಾಡಕ್ ಆಗ್ತಾ ಇಲ್ಲ. ಆಮೇಲೆ ಅವ್ನ್ ಜಾಸ್ತಿನೂ ಕಟ್ ಮಾಡ್ಕಂತೀನಿ ಇವಾಗ. ದಿನಕ್ಕೆ ಒಡಿ ಬಿಡು 20 ರೂಪಾಯಿ ಕಟ್ ಮಾಡ್ಕೊಂಡೆಲ್ಲ ಇರ್ತಾನೆ. ಸುಮ್ನೆ ಆನ್ ಮಾಡಿರ್ ಸಾಕು. ಈಗ ನೀವು ಅನ್ಇನ್ಸ್ಟಾಲ್ ಮಾಡಿ ಎಷ್ಟು ದಿನ ಆಯ್ತು?
ಸರ್ ಆಲೆ ನಾವು ಒಂದ್ 2 ತಿಂಗಳಾಯ್ತು. ಇಡೀ ಬೆಂಗಳೂರಲ್ಲೇ ಇವಾಗ ಯೂಸ್ ಮಾಡ್ತಾರು ಕೂಡ ನಿಮ್ಮಂತ ಆಟೋ ಚಾಲಕರು ಬೇಡ ಅಂತೇಳಿ ಅಭಿಯಾನ ನಡೆಸ್ತಾ ಇದಾರೆ. ಹಾ. ಆಟೋ ಚಾಲಕರಿಗೆ ಏನ್ ಹೇಳ್ತೀರಾ ನೀವು ವಿಚಾರದಲ್ಲಿ? ಸರ್ ಇವಾಗ ಅದಕ್ಕೆ ಅಡಿಟ್ ಆಗ್ಬಿಟ್ಟಿದ್ರೆ ಎಲ್ಲವ, ಅದಿಲ್ಲ ಅಂದ್ರೆ ಜೀವನ ಇಲ್ಲ ಅನ್ನೋ ತರ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಇವಾಗ ಜನರೇಷನ್ ಚೇಂಜ್ ಆಗ್ಬಿಟ್ಟಿದೆ. ಯಾರಾದ್ರೂ ಸರಿನೇ ಬುಕ್ ಮಾಡಿಸ್ಕೊಂಡ್ಬಿಡ್ತಾರೆ ರ್ಯಾಪಿಡೋನ. ಅದಕ್ ಬಿದ್ಬಿಟ್ಟು ಎಲ್ಲ ಬಾಡಿಗೆ ಅಲ್ಲಿ ಇಲ್ಲಿ ರೋಡ್ ಸೈಡ್ ಬರಲ್ಲ, ಎಲ್ಲ ಆನ್ಲೈನ್ ಬುಕ್ಕಿಂಗ್. ಅದ್ ಆನ್ ಮಾಡ್ಕೊಂಡ್ರೆ ನಮಗೂ ದುಡ್ಡು ಸಿಗುತ್ತೆ, ಇಲ್ಲ ಅಂದ್ರೆ ಸಿಗಲ್ಲ. ಆ ತರ ಮಾಡ್ಬಿಟ್ಟಿದ್ದಾರೆ. ನಾರ್ಮಲ್ ಯಾರು ಬಾಡಿಗೆ ಕೇಳೋರು ಇಲ್ಲ, ಪ್ಯಾಸೆಂಜರ್ ಸಿಗೋದು ಕಷ್ಟ ಇದೆ. ಎಲ್ಲ ಆನ್ಲೈನ್ ಮನೆಗಳ ಹತ್ರ ಬರ್ತಾರಲ್ಲ ಹೆಂಗು ಅಂತೇಳಿ ಬೇರೆ ಕಡೆನಾರ ಬುಕ್ ಮಾಡಿಸ್ಕೊಂಡ್ಬಿಡ್ತಾರೆ. ಅವ್ರ ಮಕ್ಳ ಕಡೆಯಿಂದ ಬುಕ್ ಮಾಡಿಸ್ಕೊಂಡ್ಬಿಡ್ತಾರೆ. ಹಂಗೆ. ಓಕೆ, ನಿಮ್ಮ ಆಟೋ ಚಾಲಕರಿಗೆ ಏನ್ ಹೇಳ್ಬೋದು ರ್ಯಾಪಿಡೋ ಆಪ್ ವಿಚಾರದಲ್ಲಿ? ಸರ್ ಆಪ್ ವಿಚಾರದಲ್ಲಿ ಅವ್ರವ್ರ ಇಷ್ಟ ಸರ್. ಈಗ ಹೊಸ ಆಟೋ ತಂಡೋರ್ಗೆ ಪ್ರಾಬ್ಲಮ್. ಫಸ್ಟ್ ನಾವು ಕೇಳ್ಕೊಳೋದು ಅಂದ್ರೆ ಈ 2 ವೀಲರ್ ನಿಲ್ಸ್ಬಿಡ್ಬೇಕು. 2 ವೀಲರ್ ನಿಲ್ಸಿದ್ರೆ ನಮಗೂ ಬಾಡಿಗೆ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗಲ್ಲ. ಮನೆ ಮಠ ಮಾರ್ಕೊಂಡು ಕಳ್ತನ ಅದ್ ಇದಕ್ಕೆ ಇಳ್ದು ಬಿಡ್ತಾರೆ. ಚೆನ್ನಾಗಿ ಹೆಂಗ ಅವ್ರ ಪಾಡಿಗೆ ಅವ್ರ ಜೀವನ ಕಟ್ಕೊಂತವ್ರೆ. ಏನಾರ 2 ವೀಲರ್ ಇನ್ನ ಜಾಸ್ತಿ ಆಯ್ತು ಅಂದ್ರೆ ಆಟೋದವ್ರು ಕೊಲೆ ಅದು ಇದು ಅನ್ಕೊಂಡು ಏನ್ ಬೇಕಾದ ಚಿತ್ರಾನ್ನ ಆಗೋಯ್ತದ ಬೆಂಗಳೂರೇ. ಅವ್ರ ಪಾಡಿಗೆ ಅವ್ರು ಕಷ್ಟ ಬಿಟ್ಕೊಂಡು ಅವ್ರ ಜೀವನ ಕಟ್ಕೊಂತವ್ರೆ. ಇದ್ ಬಾಡಿಗೆ ಇಲ್ಲ ಅಂದ್ರೆ ಏನ್ ಕೀಳಿತಾರೆ ಹೇಳಿ? ಎಲ್ಲ ಕಳ್ರಾಗಬೇಕಾಯ್ತದೆ. ಇನ್ನೇನು ಬಾಡಿಗೆ ಇಲ್ದಿದ್ಕೆ ಅವನು 100 ಆಗೋ ಜಾಗಕ್ಕೆ 200 ಕೇಳ್ದಲ್ಲ ಇನ್ನೇನಿ ಸರ್ ಬಾಡಿಗೆ ಇಲ್ಲ, ಅದಕ್ಕೆ ಕೇಳ್ತಾರೆ. ಆಟೋ ಚಾಲಕರು ಕೂಡ ಅಂತವ್ರು ಕೆಟ್ಟ ಸರ್ ಯಾರು ಇಲ್ಲಿ ಬೇಕು ಅಂತ ಮಾಡಲ್ಲ ಸರ್. ಇವಾಗ ಕಾದಿ ಬೆಳಗಿನ ಸಂಜೆಗನ ಕಾದಿ ಇರ್ತಾರೆ. ಯಾರೋ ಬರ್ತಾರೆ ಸೆಂಟ್ರಲ್ಲಿ 100 ರೂಪಾಯಿ ಆಗೋ ಜಾಗಕ್ಕೆ 200 ರೂಪಾಯಿ ಕೇಳ್ತಾರೆ. ಮನೆಗೆ ಹೋಯ್ತಾ ಇರ್ತಾರೆ. ಅವ್ರ ಪ್ರಾಬ್ಲಮ್ಗೋಸ್ಕರ ಹೋಗ್ಬಿಟ್ಟು 200 ರೂಪಾಯಿ ಮಾಡ್ಕೊಂತಾರೆ. ಇಲ್ಲ ಕೊಟ್ರು ಕೊಡ್ಲಿಲ್ಲ ಅಂದ್ರೆ ಇಲ್ಲ ಜಗಳ, ಆಟೋದವ್ರು ಸರಿ ಇಲ್ಲ ಅಂತ. ಫಸ್ಟ್ ಈ 2 ವೀಲರ್ ನಿಲ್ಸ್ಬಿಡ್ಬೇಕು. ಆಗ್ಲೇ ನಿಮ್ಮಂತವ್ರು ಆಟೋ ಚಾಲಕರು ಸರ್ ಇಲ್ಲಿ ಆಟೋದವರು ಎಲ್ಲ ಕರೆಕ್ಟ್ ಆಗವ್ರೆ. ಈ 2 ವೀಲರ್ ಬಿಟ್ಬಿಟ್ಟು ನಮ್ಮನ್ನ ಹಾಳ್ ಮಾಡ್ಬಿಟ್ರು. ಅಷ್ಟು ಇಷ್ಟು ಕೇಳ್ತಾರೆ ಅಂತ ಸರ್. ಈಗ 2 ವೀಲರ್ ಆಗಿ ಅಲ್ಲಿ 2 ವೀಲರ್ ಅಲ್ಲೂ ಸರಿ ಅವ್ರೆ ಎಲ್ಲವಾ. ಅದ್ರಾಗೂ 10% ಜನ ಕೆಟ್ಟಾರೆ. ಅದೇ ಈಗ ನಮ್ರಲ್ಲೂ ಅಷ್ಟೇ. ಎಲ್ಲಾರು ಕೆಟ್ಟವ್ರು ಇರ್ತಾರ, ಒಳ್ಳೆಯವ್ರು ಇದ್ದೇ ಇರ್ತಾರೆ. ಯಾರೋ ಕೆಲವರು ಮಾಡೋದಕ್ಕೆ ಒಳ್ಳೊಳ್ಳೆ ಆಟೋ ಚಾಲಕರು ಕೆಟ್ಟ ಹೆಸರು. ಏನು ಮಾಡಕ್ಕಲ್ಲ ಸರ್. ನಾವೇನೋ ಬಂದ್ಬಿಟ್ಟಿದೀವಿ, ಇದೇ ಜೀವನ ಅನ್ಕೊಂಡು ಏನು ಇಲ್ಲ ಸರ್. ಇವಾಗ ಹೈಯೆಸ್ಟ್ 3000 ಹೊಡೆದೆ 4000 ಹೊಡೆದೆ ಅಂತಾರೆ ಇನ್ಸ್ಟಾಗ್ರಾಮು ಅದು ಇದು ಮಾಡೋರು. ಏನು ಆಗಲ್ಲ ಸರ್. ನಾವು ನೈಟ್ ಟು ಡೇ ಗಾಡಿ ಓಡಿಸ್ತಿದೀವಿ, ನಾವು ಕಷ್ಟ ಬೀಳ್ತೀವಿ ಸರ್. ಒಂದ್ ದಿವಸಕ್ಕೆ ಬೆಳಗ್ಗೆ 7 ಗಂಟೆಗೆ ಗಾಡಿ ಎತ್ತಿದ್ರೆ ಸಂಜೆ 10 ಗಂಟೆಗನ 1000 ಉಳಿಸೋದೇ ಕಷ್ಟ ಆಗ್ಬಿಟ್ಟಿದೆ. ಎಲ್ಲ ಹೋಗಿ ಉಳಿಸೋದೇ 1000 ಉಳಿಸೋದೇ ಕಷ್ಟ ಆಗ್ಬಿಟ್ಟಿದೆ. ಮ್ಯಾಕ್ಸಿಮಮ್ 1,500 ಉಳ್ಸಕ್ ಆಗಲ್ಲ, ಇಲ್ಲ 1,000 ಉಳ್ಸಕ್ ಆಗಲ್ಲ. 800-900 ರೂಪಾಯಿ 15 ಅವರ್ ಓಡಿಸ್ಬೇಕು. 800 ರೂಪಾಯಿ 900 ರೂಪಾಯಿ ಉಳ್ಸಿರೆ ಉಳಿಸ್ತಾ, ಇಲ್ಲ ಅಂದ್ರೆ ಇಲ್ಲ. ಶನಿವಾರ ಭಾನುವಾರ ಒಂದ್ ಸ್ವಲ್ಪ ರಜಾ ಗಿಜ ಐತಲ್ಲ, ಅವಾಗ ಟ್ರಾಫಿಕ್ ಗೀಫಿಕ್ ಕಮ್ಮಿ ಇರುತ್ತೆ. ಅವಾಗ ಸಿಕ್ಕಿದ್ರೆ 1,000 1,500 ಮಾಡ್ಬೋದು ಅಷ್ಟೇ. ಅದ್ ಬಿಟ್ರೆ ನಮ್ಮ ಅಪ್ರೇನೆ 1,000 ಮಾಡಕ್ ಆಗಲ್ಲ. ನಾವು ನೈಟ್ ಟು ಡೇ ಗಾಡಿ ಓಡಿಸಿದೀವಿ ಸರ್. 1,000 ರೂಪಾಯಿ ಮೇಲೆ ಮಾಡಕ್ಕೆ ಆಯ್ತಾ ಇಲ್ಲ ಇವತ್ತ. 1,000 ದುಡಿಯಕ್ ಆಯ್ತಿಲ್ಲ. ಬೆಳಗ್ಗೆ 7 ಗಂಟೆಗೆ ಬಂದು ನೈಟ್ 10 ಗಂಟೆಗನ ಸಣ್ಣ ಪುಟ್ಟ ಹೊಡೆದ್ರು ಕುಂತ್ಕೊಂಡ ನಿಂತ್ಕೊಂಡಂಗೆ 1,000 ಮಾಡಕ್ ಆಯ್ತಿಲ್ಲ. ನಾನು 2,000 ಹೊಡೆದೆ 3,000 ಹೊಡೆದೆ ಅನ್ನೋದು ಸುಳ್ಳು ಸರ್. ಯಾರು ಮಾಡ್ತಾ ಇಲ್ಲ. ನಾವು 5 ವರ್ಷ ಆಯ್ತು ಆಟೋ ಓಡ್ಸಕ್ ಬಂದು, ನಾವು ನೋಡ್ಬಿಟ್ಟಿದೀವಿ. ನಾವು ಬೆಳಗ್ಗೆ ಎತ್ತಿರೆ ನೀಟಾಗೆ 9 ಗಂಟೆನೆ ತಾಳಿ 9 ಗಂಟೆಗೆ ಎತ್ತಿರೆ ನಾವು ಟೈಮ್ ಎಲ್ಲೂ ವೇಸ್ಟ್ ಮಾಡಲ್ಲ, ಹೊಡಿತಾ ಇರ್ತೀವಿ. ನಮ್ಗೆ ಗೊತ್ತಾಗುತ್ತೆ ನಾನು ಅಷ್ಟು ಹೊಡೆದೆ ನೀನ್ ಇಷ್ಟು ಹೊಡೆದೆ ಅಂತಾರೆ. ಅವೆಲ್ಲ ಯಾಕೆ ಹೇಳ್ಬೇಕು ಸರ್? ಈಗ ಆಗ್ತಾನು ಆಟೋ ಅಂತಾನೆ, ಅವನದು ಹೋಯ್ತ ಜೀವನ. ಅವನು ಬೇರೆ ಕೆಲಸ ಬಿಟ್ಟು ಅದು ಹೋಯ್ತು, ಇದಾಗ ಆಟೋನು ಹೋಯ್ತು. ಸೆಂಟ್ರಲ್ಲಿ ತಿಕ್ಲಾಗಿ ಇರ್ತಾನೆ ಅವನ ಬಾಡಿಗೆ ಅವನು. ನಾವು ಕೇಳ್ಕೊಳೋದು ಈ 2 ವೀಲರ್ ನಿಲ್ಸಿ ಅಂತ ಸರ್. ಆಟೋದವರು ಎಲ್ಲಾರು ಕೆಟ್ಟರಿರಲ್ಲ. 12 ಗಂಟೆ ಅಲ್ಲಿ 1 ಗಂಟೆ ಅಲ್ಲಿ ಅವನು ಡ್ಯೂಟಿ ಮಾಡ್ಕೊಂಡು ಹೋಯ್ತಾನೆ. ಬೇರೆಯವ್ರ ಹತ್ರ 2 ವೀಲರು ಅವು ಇವು ಇರ್ತವೆ, ಅವ್ರ ಹತ್ರ ಹೋಗಲ್ಲ. ಆಟೋ ಕಾರಲ್ಲಿ ಬುಕ್ ಮಾಡ್ತಾರೆ. ಯಾಕೆ ಹೇಳಿ? ಒಂದ್ ನಂಬಿಕೆ. ಅವಾಗ್ಲಿಂದಲೂ ಅಷ್ಟೇ. 12 ಗಂಟೆ ಅಲ್ಲಿ ಏನೇ ಅಲ್ಲಿ ಅವನ ಆಟೋ ಸರ್ವಿಸ್ ಕರೆಕ್ಟ್ ಮಾಡಿ ಬರ್ತಾನೆ. ಅವ್ನ್ ಬಾಡಿಗೆ ಕೊಡ್ತಾನೆ, ಕಮ್ಮಿ ರೇಟ್ ಕೊಡ್ತಾನೆ. ಇವಾಗ ಕಮ್ಮಿ ರೇಟ್ ಕೊಡ್ತಾನೆ. ನಮ್ಗೆ ಆಪೇ ಬೇಡ, ಮೀಟರ್ ಹಾಕಂದೆ ಓಡಿಸ್ತೀವಿ. ಮೀಟರ್ ಹಾಕಂದೆ ಓಡಿಸ್ತೀವಿ. ಬೆಳ್ಸಕ್ ನೀವು ಬೇಕಾಗಿತ್ತು. ಅವನು ಉದ್ದಾರಕ ಆದ ಸರ್. ಅವನು ಉದ್ದಾರಕ ಆದ.
ಈ ಕೆಲಸ ಮಾಡ್ತಾನೆ ಅವ್ನು ಉತ್ತಾರಕ್ಕಾದ ನಮ್ಮನ್ನ ಹಾಳು ಮಾಡ್ಬಿಟ್ಟ ಅಷ್ಟೇ. ನಮ್ಮನ್ನ ಹಾಳೇ ಮಾಡ್ಬಿಟ್ಟವ. ಏನ್ ಮೇನ್ ರೀಸನ್ ಇರ್ಬೋದು ನಿಮ್ ಬಾಡಿಗೆ ಬರ್ದಿರೋದು? ಮೈನ್ ರೀಸನ್ ಬೈಕು. ಹಾ. ಬೈಕು ಜಾಸ್ತಿ ಆಗಿದೆ. ಹ್ಮ್. ಬೈಕಿಂದ ಪ್ರಾಬ್ಲಮ್ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಈಗ ಬೆಂಗಳೂರಿನಲ್ಲಿ ನಿಮ್ಮಂತ ಆಟೋ ಚಾಲಕರು ಸಿಕ್ಕಾಪಟ್ಟೆ ಅಭಿಯಾನ ನಡೆಸ್ತಾ ಇದಾರೆ. ಹೌದು. ಆಪ್ ಬೇಡ ಡಿಲೀಟ್ ಮಾಡಿ ಎಲ್ಲ ಆಪ್ ಡಿಲೀಟ್ ಮಾಡ್ಲಿ, ಮೀಟರ್ ಹಾಕೊಂಡ್ ಮಾಡ್ತೀವಿ ನಾವು ಅಷ್ಟೇ. ಮೀಟರ್ ಹಾಕೊಂಡೇ ಮಾಡ್ತೀವಿ ಅದಕ್ಕೆ. ಈಗ ಒಂದು ಸ್ಟ್ಯಾಂಡಿಂಗ್ ಅಲ್ಲಿ ನಿಂತ್ಕೊಂಡು ಫಾರ್ ಎಕ್ಸಾಂಪಲ್ ಆಪ್ ನೀವು ಯೂಸ್ ಮಾಡ್ತಿದ್ರಂದ್ರೆ ಹಾ. ಎಷ್ಟು ನಿಮಿಷಕ್ಕೆ ಬಾಡಿಗೆ ಬರುತ್ತೆ? ಅದು ಬರೋದೇ ಇಲ್ಲ ಸರ್. ಅರ್ಧ ಗಂಟೆ 1 ಅವರ್ ಬೇಕು ಸರ್. ಹಾ. ಅರ್ಧ ಗಂಟೆ 1 ಅವರ್ ಏನ್ ಮಾಡ್ತೀಯ? ಅಂದ್ರೆ ಕಿಲೋಮೀಟರ್ಗೆ ಎಷ್ಟು ಕೊಡ್ತಾನೆ ಅವನು? ಕಿಲೋಮೀಟರ್ಗೆ 14 ರೂಪಾಯಿ ಏನೋ ಕೊಡ್ತಾನೆ. ಸಾಕಂತ ಅವನಿಗೆ ಏನ್ ಮಾಡೋದು? ಈ ಕಥೆ ಹಂಗಂದ್ರೆ ನಿಮ್ಮಂತ ಆಟೋ ಚಾಲಕರಿಗೆ ಏನ್ ಸಂದೇಶ ಇನ್ನೊಂದು ಕಸ್ಟಮರ್ ಹಂಗವ್ರ ಸರ್, ಮನೇಲಿ ಇತ್ಕದೆ ಬುಕ್ ಮಾಡ್ತಾರೆ, ಆಚೆಗ್ ಬರಲ್ಲ, ಮನೆ ಹತ್ರನೇ ಹೋಗ್ಬೇಕು, ಹತ್ಸ್ಕೊಂಡ್ಬರ್ಬೇಕು. ಆಚೆಗ್ ಬಂದ್ರೆ ನಮಗೂ ಮೀಟರ್ ಹಾಕೊಂಡ್ ಓಡ್ಸೋದು ಇದೆ. ಮೀಟರ್ ಹಾಕೊಂಡ್ ಹೋಗ್ತಿವಿ, ಎಲ್ಲಿ ಬೇಕಾದ್ ಹೋಗ್ತಿವಿ. ಅದಕ್ಕೆ ಇನ್ನು ಕಸ್ಟಮರು ಓಲಾ ಊಬರ್ ಮನೇಲಿ ಕುತ್ಕೊಂಡ್ ಬುಕ್ ಮಲ್ಕೊಂಡಿದ್ದಾರೆ, ಬುಕ್ ಮಾಡ್ತಾರೆ, ಮನೆ ಹತ್ರ ಹೋಗಿ ಹತ್ಸ್ಕೊಂಡ್ಬರ್ಬೇಕು ಅಷ್ಟೇ. ಏನ್ ಕತೆ ಬಂದ್ಬಿಟ್ಟು ಬೆಂಗಳೂರು ಆಟೋ ಚಾಲಕರು ಬೆಂಗಳೂರೇ ಅಲ್ಲ, ಈ ಸರ್ಕಾರನೇ ಸರ್ಕಾರ ಅಲ್ಲ, ಹಂಗಾಗೋಗೈತೆ. ಬೇರೆ ಸ್ಟೇಟ್ಗಳಲ್ಲೆಲ್ಲ ರ್ಯಾಪಿಡ್ ಫುಲ್ ಬ್ಯಾನ್ ಮಾಡಿ. ಹೌದು. ಮಧ್ಯಪ್ರದೇಶ, ಡೆಲ್ಲಿಯಲ್ಲಿ ಎಲ್ಲ ಬ್ಯಾನ್ ಮಾಡಿದ್ದಾರೆ. ಈ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಕೊಟ್ಟಿದ್ದಾರೆ ಅವಕಾಶ ಕೊಟ್ಬಿಟ್ರು. ಅದು ಯಾಕಂದ್ರೆ ಅವರು ರಾಮಲಿಂಗಾರೆಡ್ಡಿ ಅವ್ರದ್ದು ಪರ್ಮಿಷನ್ ಕೊಟ್ಬಿಟ್ಟವ್ರೆ, ಇನ್ನೇನು ಮಾಡಕ್ ಆಗಲ್ಲ. ಓಕೆ, ನಿಮ್ಮಂತ ಆಟೋ ಚಾಲಕರಿಗೆ ಏನ್ ಸಂದೇಶ ಕೊಡ್ತಾರೆ ಆಪ್ ಸಂಬಂಧಪಟ್ಟ? ಏನ್ ಸಂಬಂಧ ಸರ್, ಆ ಮೀಟರ್ ಹಾಕೊಂಡ್ ಓಡಿಸೋದು ಒಳ್ಳೇದಷ್ಟೇ. ಮೀಟರ್ ಹಾಕೊಂಡ್ ಓಡಿಸಿ, ಆಪ್ ಡಿಲೀಟ್ ಮಾಡಿ. ಹೌದು. ಆಪೇ ಬೇಡ ಸರ್. ಮೀಟರ್ ಹಾಕೋದ್ರೆ ಸಾಕು. ಮೀಟರ್ ಅಲ್ಲಿ ಬರೋ ಕಾಸು ಅದಕ್ಕಿಂತ ಜಾಸ್ತಿ ಬರುತ್ತೆ, ಆಪ್ಕಿಂತ ಜಾಸ್ತಿ ಬರುತ್ತೆ ಮೀಟರ್ ಅಲ್ಲಿ, ಗೊತ್ತಾ? ಬೇಡ ಅನ್ನೋದು ಯಾಕೆ? ಒಂದ್ ವೇಳೆ ಬಳಕೆ ಮಾಡಿದ್ರೆ ಯಾಕೆ ಬಳಕೆ? ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಬೇಡ ಅನ್ನೋದು ಹೋರಾಟ ಮಾಡ್ತಾ ಇದಾರೆ ಅನ್ನೋದು ನಾವು ಮಾಡ್ತಾ ಇದೀವಿ. ನಾವು ಯಾರಾದ್ರೂ ಹಂಗೆ ಬಿಡಿ ಅಂದ್ರು ಮೀಟರ್ ಹಾಕೊಂಡ್ ಬಿಡ್ತೀವಿ. ಆಪ್ ಮುಖಾಂತರ ಬಂದ್ರೆ ಆಪ್ ಮುಖಾಂತರ ಹೋಗ್ತೀವಿ. ರ್ಯಾಪಿಡ್ ಆಪ್ ಅಲ್ಲಿ ಬಾಡಿಗೆ ಸಿಗ್ತಾ ಇದೆಯಾ? ಒಂದೊಂದ್ಸಲಿ ಸಿಗತ್ತೆ, ಒಂದೊಂದ್ಸಲಿ ಸಿಗಲ್ಲ. ಕೆಲವೆಲ್ಲ ಹೇಳ್ತಾ ಇದೆ ಒಂದೇ ಜಾಗದಲ್ಲಿ ಅರ್ಧ ಗಂಟೆ 1 ಅವರ್ ಆದ್ರೂ ಬಾಡಿಗೆ ಸಿಗಲ್ಲ. ಹೌದು, ಇದೆ, ಸ್ವಲ್ಪ ಸಮಸ್ಯೆ ಇದೆ. ಬೇರೆ ಆಪ್ ಗಳು ಕಂಪೇರ್ ಮಾಡಿದ್ರೆ ರ್ಯಾಪಿಡ್ ಹೇಗೆ ಅಂತ ಹೇಳಿ? ಆತರ ಏನಿಲ್ಲ ಸರ್, ನಾವು 2 ಆಪ್ ಯೂಸ್ ಮಾಡ್ತೀವಿ, ಯಾವ್ದು ಬರುತ್ತೆ ಅದ್ರಲ್ಲಿ ಹೋಗ್ತಾ ಇರ್ತೀವಿ. ಅಂದ್ರೆ ಸುಮ್ಮನೆ ನಿಮ್ಮ ನಿಂತ್ರು ದಿನದ ದುಡಿಮೆ ಆದ್ರೆ ಸಾಕು. ಹೌದು ಎಷ್ಟಾಗುತ್ತೆ ಪರ್ ಡೇ ಸರ್? 1-1.5 ಸಾವಿರ ರೂಪಾಯಿಗೆ ಏನು ಮೋಸ ಇಲ್ಲ ಸರ್. ಸಂಜೆ ಅಷ್ಟೊತ್ತಿಗೆ ಎಲ್ಲ ಅದೇ ನಮ್ದು ಟೈಮಿಂಗ್ಸ್ ಒಂದು ಬೆಳಗ್ಗೆ 6ರಿಂದ ಸಂಜೆ ಒಂದು 8-9 ಗಂಟೆ ತನಕ ಮಾಡ್ತೀವಿ. ಮಧ್ಯಾಹ್ನ ತಿಂಡಿ ಊಟದಲ್ಲಿ ಮಾತ್ರ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಈಗ ದುಡಿಮೆ ಆಗ್ತಾ ಇದೆ ಆಗ್ತದೆ ಸರ್. ಬಾಡಿಗೆ ಕೊಡ್ತಾ ಇದಾರಾ ಅಥವಾ ಹೇಗೆ ಸಿಗುತ್ತೆ? ಚೆನ್ನಾಗಿದೆಯಾ ಹೇಗೆ? ಸಿಗ್ತದೆ. ಮೀಟರ್ಗಿನ್ನ ಕಮ್ಮಿನೇ ಸಿಗುತ್ತೆ ಹೊರತು ಮೀಟರ್ಗಿನ್ನ ಜಾಸ್ತಿ ಸಿಗಲ್ಲ. ಒಂದು 50 ರೂಪಾಯಿ ಮೀಟರ್ ಬಿದ್ರೆ 40 ರೂಪಾಯಿ ಕೊಡ್ತಾರೆ. ಈ ತರ ಮಾಡ್ತಾ ಇದ್ದಾರೆ. ಆಟೋ ಚಾಲಕರು ಬೇಡ ಅಂತ ಅಂದ್ಬಿಟ್ಟು ತಿರಸ್ಕಾರ ಮಾಡ್ತಾವ್ರೆ. ಆಪ್ ಡಿಲೀಟ್ ಮಾಡಿ ಒಂದೊಂದ್ ಕಡೆ ಬೀಳೋದೇ ಇಲ್ಲ, ಒಂದೊಂದ್ ಕಡೆ ಪರವಾಗಿಲ್ಲ ಕೊಡ್ತಾರೆ, ಡ್ಯೂಟಿ ಬರುತ್ತೆ, ಒಂದೊಂದ್ ಕಡೆ ಬರೋದೇ ಇಲ್ಲ. ಅದ್ ಯಾಕೆ ಬೆಳ್ತಾ ಇರ್ತಾರೆ ಮಾಡ್ತಾನೆ ಅಂತ? ಅಂದ್ರೆ ಒಂದೊಂದ್ ಕಡೆ ಬೀಳಲ್ಲ ಅಂತಿರಲ್ಲ, ಯಾಕಂತರ ಆಗತ್ತೆ ಅಂತ? ಜನ ಬುಕ್ ಮಾಡಿದ್ರೆ ಬಂದೇ ಬರುತ್ತೆ, ಬುಕ್ ಮಾಡಿಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಅಲ್ಲ, ಕೆಲವರು ನಿಮ್ಮಂತ ಆಟೋ ಚಾಲಕರು ಹೇಳ್ತಾರೆ, ಇಲ್ಲ ಸರ್ ಬೈಕ್ ಬಿಟ್ಬಿಟ್ರೆ ನಮ್ನ ಹಾಳು ಮಾಡ್ಬಿಟ್ರು ಅಂತ. ಹೌದು ಸರ್, ಬೈಕ್ಗಳಿಂದನೂ ಹಾಳಾಗಿದೆ, ಅದಂತೂ ಓಕೆ, ಒಪ್ಪತ್ತೀನಿ. ಯಾಕಂದ್ರೆ ಒಬ್ರು ಲೇಡೀಸ್ ಬರೋರು ಇರ್ತಾರೆ, ಆಟೋ ಬುಕ್ ಮಾಡೋರು ಇರ್ತಾರೆ, ರ್ಯಾಪಿಡ್ ಸ್ಕೂಟರ್ ಇರೋದ್ರಿಂದ ಅವ್ರು ಅದಕ್ಕೆ ಹೋಗ್ತಾರೆ. ಯಾಕಂದ್ರೆ ಇದು 50 ರೂಪಾಯಿ ಬೀಳಿದ್ರೆ ಅದಕ್ಕೆ 25-30 ಬೀಳುತ್ತೆ, ಇನ್ನ 20 ರೂಪಾಯಿ ಅವ್ರಿಗೆ ಉಳಿತಾಯ, ಅದರಿಂದ ಅವ್ರು ಅದಕ್ಕೆ ಹೋಗ್ತಾರೆ ಅಷ್ಟೇ. ಅಂದ್ರೆ ಈಗ ಪರವಾಗಿಲ್ಲ, ನಿಮ್ಗೆ ರ್ಯಾಪಿಡ್ ಆಪ್ ಅಲ್ಲಿ ಸಿಗ್ತಾ ಇದೆ ಪರವಾಗಿಲ್ಲ. ಬಟ್ ಇದು ಬೈಕ್ ಸ್ಟಾಪ್ ಮಾಡಿದ್ರೆ ಇನ್ನೂ ಪರವಾಗಿಲ್ಲ, ಇನ್ನ ಸುಧಾರಿಸುತ್ತೆ ನಮ್ಗೆ ಬಾಡಿಗೆ ಕೊಡ್ತಾ ಇದ್ದಾನ ಇಲ್ವಾ? ಏನು ಕೊಡ್ತಾ ಇದ್ದಾನೆ ಅಣ್ಣ, ಬಟ್ ಅಷ್ಟೊಂದಿಲ್ಲ ಜಾಸ್ತಿ. ನಾನು ಯೂಸ್ ಮಾಡಕ್ ಹೋಗಲ್ಲ ಅಷ್ಟೊಂದು. ನಮ್ಮ ಐತೆ ಮತ್ತೆ ಓಲಾನೇ ಜಾಸ್ತಿ ಯೂಸ್ ಮಾಡೋದು. ಅಲ್ಲ, ನಮ್ಮ ಬೆಂಗಳೂರಲ್ಲಿ ಏನಾಗ್ತಿದೆ ಅಂದ್ರೆ ಆಟೋ ಚಾಲಕರು ಇತ್ತೀಚೆಗೆ ಒಂದು ಅಭಿಯಾನ ಮಾಡ್ತಾ ಇದಾರೆ. ರ್ಯಾಪಿಡ್ ಆಪ್ ನಮ್ ಜೀವನ ಹಾಳು ಮಾಡ್ಬಿಡ್ತು, ಡಿಲೀಟ್ ಮಾಡೋಣ ಆಪ್ಗಳು ಅಂತ ಮಾಡ್ತಾ ಇದಾರೆ. ಎಲ್ರು ಮಾಡಿದ್ರೆ ಮಾಡೋದಣ್ಣ, ನಾವು ಕೈ ಜೋಡಿಸ್ಬೇಕು ಆಟೋದವ್ರಿಗೆ. ಹೌದು, ಮಾಡೋದಂದ್ರೆ ಮಾಡ್ತೀವಿ. ಅದ್ರಲ್ಲಿ ಬೀಳ್ತಾನೆ ಇಲ್ಲ ಅಣ್ಣ ಏನ್ ಜಾಸ್ತಿ ಡ್ಯೂಟಿ. ಇವತ್ತು ಡ್ಯೂಟಿನೂ ಇಲ್ಲ ರ್ಯಾಪಿಡೋದಲ್ಲಿ, ಡಿಲೀಟ್ ಮಾಡ್ಬೇಕು, ಏನ್ ಯೂಸ್ ಇಲ್ಲ. ಅಲ್ಲ, ಈಗ ಏನಂತಂದ್ರೆ ಬಾಡಿಗೆ ಯಾವ ರೀತಿ ಕೊಡ್ತಾನೆ? ಬೇರೆ ಆಪ್ಗೆ ಕಂಪೇರ್ ಮಾಡಿ ಜಾಸ್ತಿ ಕೊಡ್ತಾನೆ ಕಮ್ಮಿ ಕೊಡ್ತಾನೆ? ಮಾಮೂಲಿನೇ ಕೊಡ್ತಾನೆ ಅಣ್ಣ. ಪೀಕ್ ಅವರ್ ಅಲ್ಲಿ ಜಾಸ್ತಿ ಕೊಡ್ತಾನೆ, ನಾರ್ಮಲ್ ಟೈಮಲ್ಲಿ ಕಮ್ಮಿ ಕೊಡ್ತಾನೆ, ಮಧ್ಯಾಹ್ನ ಟೈಮಲ್ಲಿ. ಅಲ್ಲ, ಈಗ ರ್ಯಾಪಿಡ್ ಆಪ್ ಏನ್ ಮಾಡ್ತಾನೆ ಅಂದ್ರೆ ದುಡಿಯೋ ತನಕ ನಿಮ್ ಕೈ ದುಡ್ಕೊಂಬಿಟ್ಟ, ಈಗ ಸರಿಯಾಗಿ ಬಾಡಿಗೆ ಕೊಡಲ್ಲ, ಬಾಡಿಗೆ ಕೊಟ್ರು ಕೂಡ ಅದ್ರಲ್ಲಿ ಸರಿಯಾಗಿ ರೇಟ್ ಕೊಡಲ್ಲ ಅಂತಾರೆ. ರೇಟ್ ಕಮ್ಮಿನೇ ಅಣ್ಣ, ಸ್ವಲ್ಪ ಕೊಡೋದು ರೇಟ್ ಕಮ್ಮಿನೇ ಕೊಡೋದು ಅದ್ರಲ್ಲಿ. ನಾವು ಓಲಾದನು ಅಷ್ಟೇ, ಅವನು 20 ರೂಪಾಯಿ ತಿಂತಾನೆ, ಮತ್ತೆ ಕಸ್ಟಮರ್ ಹತ್ರನು 3 ರೂಪಾಯಿ ತಿಂತಾ ಇದ್ದಾನೆ. ದಿನಕ್ಕೆ 25 ರೂಪಾಯಿ ರೀಚಾರ್ಜ್ ಮಾಡ್ಬೇಕು ಓಲಾದವನ್ಗು,
ಪ್ಲಸ್ ಕಸ್ಟಮರ್ ಹತ್ರನು 3 ರೂಪಾಯಿ ತಿಂತಾ ಇದ್ದಾನೆ. ನಮ್ಮ ಹತ್ರ ತಿಂತಾರೆ, ಎಲ್ಲರೂ ತಿಂತಾರೆ ಅಣ್ಣ. ಏನ್ ಮಾಡೋದು, ಯಾರಿಗೇನ್ ಕಮ್ಮಿ ಇಲ್ಲ. ಯಾರಿಗೇನ್ ಕಮ್ಮಿ ಇಲ್ಲ. ಈ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಆಪ್ ಅಂದ್ರೆ ಫರ್ ಡೇ ನೀವು ಎಷ್ಟು ಕೊಡ್ಬೇಕು ಬಾಡಿಗೆ ಅವನಿಗೆ? ಓಲಾದಲ್ಲಿ ರೀಚಾರ್ಜ್ ಮಾಡ್ಕೋಬೇಕು. ಡೈಲಿ 25 ರೂಪಾಯಿ ಕೊಡ್ತಾನೆ. ಇಲ್ಲ 3 ದಿನಕ್ಕೆ 69 ರೂಪಾಯಿ 70 ರೂಪಾಯಿ ರೀಚಾರ್ಜ್ ಮಾಡ್ಕೋಬೇಕು. ರ್ಯಾಪಿಡೋದಲ್ಲಿ ಫಿಕ್ಸ್ಡ್ 20 ರೂಪಾಯಿ ಕಟ್ಲೇಬೇಕು ಪರ್ ಡೇ. 20 ರೂಪಾಯಿ. ನಮ್ಮ ಮ್ಯಾಕ್ಸಿಮಮ್ ಎಷ್ಟು ಬಾಡಿಗೆ ಕೊಡ್ತಾನೆ? ಅದೇ ಎಷ್ಟಾರು ಕೊಡ್ಬೋದು, ಅದೇ ಕೊಡ್ತಾನೆ ಇರ್ತಾರೆ, ಅದಲ್ಲೇನಿಲ್ಲ. ನಾವ್ ಒಂದನೇ ರೀಚಾರ್ಜ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಕೊಡ್ತಾರೆ. ನಮ್ಮ ಹೆಸರು ಅಷ್ಟೇ, ಅವರು 20 ರೂಪಾಯಿ ತಿಂತಾರೆ ಅವರು. ಅಂದ್ರೆ ರೀಚಾರ್ಜ್ ಅಥವಾ ಪೇಮೆಂಟ್ ನೀವು ಕಟ್ಟಲಿಲ್ಲ ಅಂದ್ರೆ ಬಾಡಿಗೆ ಬೀಳಲ್ಲ. ಬಾಡಿಗೆ ಬಿಡಲ್ಲ. ಓಕೆ ಓಕೆ, ಈ ತರದ್ ನಡೀತಾ ಇದೆ. ಹೌದು. ನಾರ್ಮಲ್ ಇವಾಗ ರೀಚಾರ್ಜ್ ಆಪ್ಗಳು ಇಲ್ದೇನೆ ನಾರ್ಮಲ್ ಬಾಡಿಗೆಗಳು ಸಿಗ್ತವಾ? ರೀಚಾರ್ಜ್ ಫಾರ್ ಎಕ್ಸಾಂಪಲ್ ನಿಂತಿರೋ ಜಾಗದಲ್ಲಿ ಹೋಗೋಣ ಅಂದಾಗ ಈ ತರ ಬರ್ಬೇಕು. ಮಾಲ್ ಹತ್ರ ಎಲ್ಲರೂ ನಿಂತ್ಕೊಂಡ್ರೆ ಬರ್ತಾರೆ. ನಾವೆಲ್ಲೋ ಬೇರೆ ಕಡೆ ಇದ್ರೆ ಬರಲ್ಲ. ಈ ತರ ಸಿಟಿ ಕಡೆ ಸ್ವಲ್ಪ ಜನಗಳಿರೋ ಕಡೆ ಬಂದ್ರೆ ಕೈಗಾರಿದ್ರೆ ಅವಾಗ ಹೋಗ್ತೀವಿ, ಮೀಟರ್ ಹಾಕೊಂಡು ಹೋಗ್ತೀವಿ. ಅವಾಗೆಲ್ಲ ಅಟ್ಲೀಸ್ಟ್ ಹೊಟ್ಟೆ ಬಾಡಿಗೆ ಆಗ್ತಾ ಇದೆಯಾ? ಹೊಟ್ಟೆ ಬಾಡಿಗೆ ಆಗುತ್ತೆ, ಜೀವನ ನಡೀತಾ ಇದೆ. ಜೀವನ ನಡೀತಾ ಇದೆ ಅಷ್ಟೇ. ಇಡೀ ಬೆಂಗಳೂರಲ್ಲಿ ನಿಮ್ಮಂತ ಆಟೋ ಚಾಲಕರು ರ್ಯಾಪಿಡ್ ಆಪ್ ವಿರುದ್ಧವಾಗಿ ಆಕ್ರೋಶವನ್ನು ಆಗ್ತಾ ಇದಾರೆ. ಯಾಕಂದ್ರೆ ಬಾಡಿಗೆ ಬೀಳ್ತಾ ಇಲ್ಲ, ಅವ್ನು ಸರಿಯಾಗಿ ನಮ್ ಬಾಡಿಗೆ ಕೊಡ್ತಲ್ಲ, ಆಮೇಲೆ ರೇಟಿಂಗ್ ಕೊಡ್ತಾ ಇಲ್ಲ, ಆಮೇಲೆ ಅಮೌಂಟ್ ಸರಿಯಾಗಿ ಕೊಡ್ತಲ್ಲ ಅನ್ನೋದು ಆರೋಪ. ಹೌದಾ ಸರ್, ಇದು ಹೇಗೆ ಅಂತ? ಅಮೌಂಟ್ ಎಲ್ಲ ಕರೆಕ್ಟ್ ಆಗಿ ಕೊಡ್ತಾ ಇದಾರೆ. 2 ವೀಲರ್ ಬಿಟ್ಟಿದೆ ದೊಡ್ಡ ತಪ್ಪು ಅದು. ಏನಕ್ಕೆಂದ್ರೆ ಇವಾಗ ನಾವು ಎಲ್ಲ ಒಂದ್ಕೊಂದ್ ಸ್ವಲ್ಪ ದುಡ್ಕೊಂಡು ತಿಂತಾ ಇದ್ರಿ, ಅದಕ್ಕೂ ಕೂಡ ಕಲ್ಲು ಬಿತ್ತಾ. ಇವಾಗ ನಾವು ಅನ್ಸ್ಟಾಲ್ ಮಾಡ್ಬಿಟ್ಟಿದ್ರಿ, ಬೇಡ ಅಂತಾನೆ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ರಿ. ಆಗ್ಲೇ 1 ವಾರ ಆಯ್ತು. ನಮ್ ಸ್ನೇಹಿತರೆಲ್ಲ ಏನಂತ ಹೇಳವ್ರೆ, ಎಲ್ಲ ಅವತ್ ಮೊನ್ನೆ ಇದು ಮಾಡಿದ್ರು. ಅವತ್ತಿಂದ ಏನ್ ಮಾಡಿದ್ರಿ, ನಾವು ಬೇಡ ಅಂತಾನೆ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದೀರಿ. ಅದರಿಂದ ಅನುಕೂಲ ಏನು ಇಲ್ಲ. ಅದು ಅವನು ಕೊಟ್ರು ಕೂಡ ಎಲ್ಲ ಒಂದ್ ಕಡೆ ಕೊಡ್ತಾನೆ, ಆಮೇಲೆ ಅಲ್ಲಿಂದ ತಿರ್ಗಾ ಖಾಲಿ ಬರ್ಬೇಕು. ಇವಾಗ ಅದಕ್ಕೋಸ್ಕರ ಇವಾಗ 2 ವೀಲರ್ ಬಿಟ್ಬಿಟ್ಟಿದ್ದಾನೆ, ಪಕ್ಕದಲ್ಲೇ ಪಿಕಪ್ ಮಾಡ್ತಾನೆ. ಇವಾಗ ನಾವ್ ಕೇಳಕ್ ಆಗ್ತತಾ? ಇವಾಗ ಅನುಮತಿ ಕೊಟ್ಟಾದ್ಮೇಲೆ ಆತರ ಆಗ್ಬಿಟ್ಟಿದೆ. ಅವಾಗ ಏನ್ ಮಾಡಕ್ ಆಗ್ತಿದ್ದೆ ನಾವು? ಏನು ಅದಕ್ಕೋಸ್ಕರ ಕ್ಯಾನ್ಸಲ್. ನೋಡಿ, ಒಂದೇ ನಮ್ಮ ಯಾತ್ರೆ ಒಂದೇ ಮಾಡ್ತಾ ಇರೋದ್ ನಾನು. ನಮ್ಮ ಯಾತ್ರೆ ಅವ್ರು ಹೆಂಗೋ ಒಂದ್ ಸ್ವಲ್ಪ ಕೊಡ್ತಾ ಇಲ್ಲಲ್ಲ, ಕೊಡ್ತಾ ಇದಾರೆ. ಅದೊಂದ್ ಬಿಟ್ರೆ ನಾವು ಇನ್ಯಾವ್ದು ಮಾಡ್ತಾ ಇಲ್ಲ. ನೋಡಿ, ನನ್ನ ಹತ್ರ ಇರೋದೇ ಒಂದೇ, ನಮ್ಮ ಯಾತ್ರೆ ಒಂದೇ. ಆದ್ರೆ ಪರವಾಗಿಲ್ಲ, ಜೀವನಕ್ಕೆ ಮಾಡಕ್ ಹೆಂಗೋ ಒಂದು ಇಷ್ಟ ಕೊಡ್ತಾ ಇದ್ದಾನೆ. ಸುಳ್ಳು ಹೇಳ್ಬಾರ್ದು, ಇಷ್ಟ ಕೊಡ್ತಾ ಇದ್ದಾನೆ. ನಾವು ಹೋಗ್ತಾ ಇದೀರಿ, ಆಗ್ತಾ ಇದೆ. ನೋಡಿ, ಇವಾಗ ನಿಮ್ಮ ಎದುರಿಗೆ ಬಂತು ನೋಡಿ. ನಮ್ದು ಅದು ಒಂದೇ ಆಪ್, ಯಾವ ಆ್ಯಪು ಇಲ್ಲ, ಅದೊಂದೇ ಮಾಡ್ತಾ ಇರೋದು. ಅದರಿಂದ ಹೌದು, ಡೈರೆಕ್ಟ್ ಆಗಿ ಯಾರು ಬರ್ತಾರೋ ಕುಣ್ಸ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಆಮೇಲೆ ಇನ್ನೊಂದು ಸರ್ಕಾರನು ಸರಿ ಇಲ್ಲ. ಆಟೋದವ್ರಿಗೆ ಏನಮ್ಮ ಮಾಡಿದ್ದಾರೆ? ಆಟೋದವ್ರಿಗೆ ಇವ್ರು ಹೇಳ್ತಾರೆ, ನಮ್ಮ DK ಇವರು, ನಾವ್ ಬೇಕಾದಷ್ಟು ಮಾಡಿದ್ರಿ, ಏನಮ್ಮ ಮಾಡಿದಾರ ಆಟೋದವ್ರಿಗೆ? ನೋಡಿ, ಕರೆಕ್ಟ್ ಆಗಿ ನಿನ್ಸ್ಕೊಳಕ್ ಹೋದ್ರೆ ಅಲ್ಲಿ ಪೊಲೀಸರು ನೋಡಿ ಅಲ್ಲಿ ಕೇಸ್ ಬರೀತಾ ಇದ್ದಾನೆ. ನಾವ್ ಎಲ್ಲೂ ನಿನ್ಸ್ಕೊಳಕ್ಕೂ ಬಿಡಲ್ಲ. ಇವಾಗ ಹೆಂಗ ಒಂದ್ ಸ್ವಲ್ಪ ಜಾಗ ಕೊಟ್ಟಿದ್, ನಾವೇ ಒಂದ್ ಸ್ಟ್ಯಾಂಡ್ ಅಂತ ಮಾಡ್ಕೊಂಡಿದ್ರಿ. ಇವಾಗ ಆ ಸ್ಟ್ಯಾಂಡ್ ಅಲ್ಲಿ ಕೂಡ ನಿನ್ಸಕ್ ಬಿಡ್ತಾ ಇಲ್ಲ. ಪೊಲೀಸರು ಬರ್ತಾರೆ, ಇದು ತೆಗಿತಾ ಇಲ್ಲ, ಇದಾಕ್ಲ ಅಂತಾರೆ. ಏನಮ್ಮ ಮಾಡೋದು ನಾವು? ಆಟೋದವ್ರಿಗಂತೂ ನಾನು ಎಷ್ಟು ವರ್ಷದಿಂದ ಕೊಡ್ತೇನೆ, ಆಗ್ಲೇ 35 ವರ್ಷದಿಂದ ಡ್ಯೂಟಿ ಮಾಡ್ತಾ ಇದ್ದೀನಿ. ಈ ತರ ಯಾವತ್ತೂ ಆಗಿಲ್ಲ. ನೋಡಿದ್ರಲ್ಲ ಈ ಆಟೋ ಚಾಲಕರ ಆಕ್ರೋಶವನ್ನ. ಯಾಕಂತ ಹೇಳಿದ್ರೆ ರ್ಯಾಪಿಡೋ ಆಪ್ ಇತ್ತೀಚೆಗೆ ನಮ್ಗೆ ಬಾಡಿಗೆ ಕೊಡ್ತಾ ಇಲ್ಲ, ಬಾಡಿಗೆ ಕೊಟ್ಟರು ಕೂಡ ಅದರ ರೇಟಿಂಗ್ ಸರಿಯಾಗಿ ಕೊಡ್ತಾ ಇಲ್ಲ ಎನ್ನುವಂಥದ್ದು ಆಟೋ ಚಾಲಕರ ಅಭಿಯಾನದ ರೂಪದಲ್ಲಿ ಆಕ್ರೋಶವನ್ನು ಹೊರಗಾಕುವಂತ ಕೆಲಸ ಮಾಡ್ತದೆ. ನೋಡ್ಬೋದು ಇಲ್ಲಿ ರ್ಯಾಪಿಡೋ ಆಟೋ ಸಂಬಂಧಪಟ್ಟಾಗೆ, ಆಟೋ ಆ್ಯಪ್ ಸಂಬಂಧಪಟ್ಟಾಗೆ ದೊಡ್ಡ ಮಟ್ಟದ ಆಂದೋಲನ ನಡೀತಾ ಇದೆ. ಬೆಂಗಳೂರು ಆಟೋ ಸೇನೆ ವತಿಯಿಂದ ಸೇರಿದ ನಾನಾ ಸೇನೆಗಳಿಂದ ನಾವು ಸ್ವಾಭಿಮಾನಿ ಚಾಲಕರು ರ್ಯಾಪಿಡೋ ಮುಕ್ತ ಬೆಂಗಳೂರು ಮಾಡೋಣ, ರ್ಯಾಪಿಡೋ ಎನ್ನುವಂಥದ್ದು ರಾಂಗ್ ಎನ್ನುವಂಥ ಸಂದೇಶವನ್ನು ಕೊಡೋ ಮೂಲಕವಾಗಿ ಅನ್ಇನ್ಸ್ಟಾಲ್ ಅಭಿಯಾನವನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಅನ್ಇನ್ಸ್ಟಾಲ್ ಅಭಿಯಾನ ಎನ್ನುವಂಥದ್ದು ಬೆಂಗಳೂರಿನಾದ್ಯಂತ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇದೆ. ಈ ಮೂಲಕ ಆಟೋ ಚಾಲಕರನ್ನೇ ಅವಲಂಬಿತವಾಗಿದ್ದಂಥ ಆ್ಯಪು ನಮ್ಮ ವಿರುದ್ಧವಾಗಿ ಇವತ್ತು ಬಾಡಿಗೆ ಕೊಡ್ತಾ ಇಲ್ಲ, ಹೊಟ್ಟೆಪಾಡಿಗೆ ಆಗ್ತಾ ಇಲ್ಲ. ದುಡಿಮೆ ಅಂತ ಮಾಡಿದ್ರೆ ಪ್ರತಿನಿತ್ಯವೂ ಕೂಡ 500 ರೂಪಾಯಿ ಸಂಪಾದನೆ ಆಗ್ತಾ ಇಲ್ಲ ಎನ್ನುವಂಥ ಕಾರಣವನ್ನು ಇಟ್ಕೊಂಡು ಈಗ ರ್ಯಾಪಿಡೋ ಆ್ಯಪನ್ನು ಡಿಲೀಟ್ ಮಾಡುವಂಥ ಕೆಲಸ ಒಟ್ಟಾರೆಯಾಗಿ ಆಗ್ತಾ ಇದೆ. ಇದಿಷ್ಟು ಸದ್ಯಕ್ಕೆ ಆಟೋ ಚಾಲಕರ ಆಕ್ರೋಶದ ಕಹಳೆ, ಜೊತೆಗೆ ರ್ಯಾಪಿಡೋ ಮಾಡ್ತಿರುವಂಥ ಹುನ್ನಾರದ ವಿರುದ್ಧವಾದಂಥ ಒಂದು ಸುದ್ದಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ಕುಡಿಗೇರಿ ಜೊತೆ ಮಂಜುನಾಥ್ ಹೊಸಳ್ಳಿ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.